ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವೀರಶೈವ ಮಹಾಸಭಾ ವತಿಯಿಂದ ಒಂದು ನೂತನ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಒಂದು ವಿಶೇಷ ಏನಂದ್ರೆ, ನಮಗೆಲ್ಲ ವರದಿ ಕೊಟ್ಟಿರೋದಕ್ಕೆ ಈ ಸಂಸ್ಥೆ 1904ರಲ್ಲಿ ಹಾನಗಲ್ ಕುಮಾರಸ್ವಾಮಿಗಳಿಂದ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯೊಳಗೆ ಅನೇಕ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಾಗ ಹಾನಗಲ್ ಕುಮಾರಸ್ವಾಮಿಗಳು ಕಟ್ಟಿ ಸಮಾಜಕ್ಕೋಸ್ಕರ ಈ ಒಂದು ಸಂಸ್ಥೆ 1904ರಲ್ಲಿ ಕಟ್ಟಿದ್ರು. ಪ್ರಥಮವಾಗಿ ಸಿರ್ಸಿಂಗಿ ಲಿಂಗರಾಜರು ದಾನಶೂರ ಕರುಣ ಅಂತ ಏನು ಬಿರುದು ಕಂಡಿದ್ದಾರೆ, ಅವರ ಲಿಂಗರಾಜರು ಪ್ರಥಮ ಅಧ್ಯಕ್ಷರಾಗಿ ದುಡಿದಿರುತ್ತಾರೆ. ಒಂದು ವಿಶೇಷ ಏನಂದ್ರೆ, ನಮ್ಮ ರಾಜ್ಯದಲ್ಲಿ ಧಾರವಾಡ, ಬಿಜಾಪುರ ಮತ್ತು ಬೆಳಗಾಂ 3 ಜಿಲ್ಲೆಗಳಲ್ಲಿ ಮಾತ್ರ ಸ್ವಂತ ಕಟ್ಟಡವನ್ನ ಕಟ್ಟಿದ್ದಾರೆ. ಇದು ನಮ್ಮೊಂದು 4ನೇ ಕಟ್ಟಡ. ಅದು ಒಂದು ಹೆಮ್ಮೆಯ ಒಂದು ಸಂಗತಿ. ಹಾಗಾಗಿ ಈ ಒಂದು ಇದಕ್ಕೆ ಶಿಕ್ಷಣಿಲ್ಲ ಇವರು ಆದ್ಮೇಲೆ 21ನೇ ಅಧ್ಯಕ್ಷರಾಗಿ ಭೀಮಣ್ಣ ಖಂಡ್ರೆ ಅವರು ಬೆಂಗಳೂರಿನ ಒಂದು ಮುನ್ನಡೆಸಿ ಆ ಕಟ್ಟಡವನ್ನು ಕಟ್ಟಿದರು. ಆದ್ಮೇಲೆ ಸ್ವಾಮಿ ಶಿವಶಂಕರಪ್ಪನವರು 22ನೇ ಅಧ್ಯಕ್ಷರಾಗಿ ಇವಾಗ ಮುಂದುವರೆದಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಪ್ರಥಮವಾಗಿ ಎಚ್.ಎಂ. ಲಿಂಗಬರಪ್ಪನವರು ಅಧ್ಯಕ್ಷರಾಗಿದ್ದರು. ತದನಂತರ ಎಚ್.ಎಂ. ರುದ್ರರಾಜರು ಅಧ್ಯಕ್ಷರಾಗಿ ಮುಂದುವರೆದು ಡಾಕ್ಟರ್ ಶಿವಪ್ಪನವರು 3ನೇರಾಗಿ, 4ನೇರಾಗಿ ಎಚ್.ಎಂ. ಚಂದ್ರಶೇಖರಪ್ಪನವರಿದ್ದರು. ಆಮೇಲೆ ನಿರಂಜನ್ ಕೋರಿ ಅವರು ಈ ಒಂದು ಆಡಳಿತ ನಡೆಸಿದರು. ಅದಾದ ಮೇಲೆ 2010ರಿಂದ ಈಗ ನಾವು ಈ ರುದ್ರಮುನಿ ಸಜ್ಜನ್ ನಾವು ಈ ಸಂಸ್ಥೆಯನ್ನ ನಡೆಸ್ತಾ ಬರ್ತೀವಿ. ಎಲ್ಲರ ಒಂದು ಸಹಕಾರದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನ, ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂತ ಬರ್ತಾ ಇದ್ದೀವಿ. ಈ ಒಂದು ಪ್ರತಿಭಾ ಪುರಸ್ಕಾರ ಜೊತೆಗೆ ನಾವು ಕೆಳದಿ ಶಿವಪ್ಪನಾಯಕ ಪ್ರಶಸ್ತಿಯನ್ನು ಕೊಡೋಕೆ ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರಥಮವಾಗಿ ಇಸ್ರೋ ಅಧ್ಯಕ್ಷರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ವಿ. ಅದೇ ರೀತಿ ಏನು ಬಸವೇಶ್ವರ ಲಂಡನ್ನಲ್ಲಿ ಬಸವೇಶ್ವರ ಪ್ರತಿಮೆ ಸ್ಥಾಪನೆ ಮಾಡಿದ್ರು ನೀರಜ್ ಪಾಟೀಲ್, ಅವರನ್ನ ಕರೆಸಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಅವರಿಗೆ ಬಿರುದನ್ನು ಕೊಟ್ವಿ. ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ರಮೇಶ್ ಹಲಗಲಿ ಅಂತ ಹೇಳಿ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್, ಅವರಿಗೆ ಕೊಟ್ವಿ. ಆಮೇಲೆ ಯಡಿಯೂರಪ್ಪನವರಿಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ವಿ. ಗುರು ಚಮ್ಮಸಪ್ಪನವರು ಮೊನ್ನೆ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಜು ಲೆಫ್ಟಿನೆಂಟ್ ಜನರಲ್ ಕಮಾಂಡೆಂಟ್ ಅವರು ಪ್ರೆಸೆಂಟ್ ರಾಜಸ್ಥಾನದೊಳಗೆ ಕೆಲಸ ಮಾಡ್ತಾ ಇದ್ರು, ಅವಾಗ ಕರೆದು ಅವರಿಗೆ ಕೊಟ್ಟಿದ್ವಿ. ಒಂದು ಸಂತೋಷ ಸುದ್ದಿ ಏನಂದ್ರೆ, ನಾವೇನು ಕೆಳದಿ ಶಿವಪ್ಪನಾಯಕ ಪ್ರಶಸ್ತಿ ಕೊಡೋದು ಶುರು ಮಾಡಿದ್ವೋ, ಈ ಒಂದು ಇಲ್ಲಿ ಆರಂಭವಾಗಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ಒಂದು ವಿಶ್ವವಿದ್ಯಾಲಯಕ್ಕೆ ಸರ್ಕಾರದ ಮೇಲೆ ಒತ್ತಾಯ ಮಾಡಿ, ಆ ಒಂದು ಇದಕ್ಕೆ ಒತ್ತಾಯ ಮಾಡಿದಾಗ ಯಡಿಯೂರಪ್ಪನವರು ಒಂದು ಇದಕ್ಕೆ ಒಪ್ಪಿ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ನಾವು ಪ್ರಶಸ್ತಿ ಕೊಡೋದ್ರಿಂದ ಶಿವಪ್ಪನಾಯಕವರಿಗೆ ಒಂದು ಬೆಲೆ ಕೊಟ್ಟು, ಶಿವಪ್ಪನಾಯಕನವರಿಗೆ ಒಂದು ಪ್ರಶಸ್ತಿ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯವನ್ನು ಮಾಡ್ಕೊಂತ ಬಂದಿದ್ದೀವಿ. ಈಗ ನಮ್ಮ ಸ್ವಂತ ಕಟ್ಟಡಕ್ಕೆ ಸುಮಾರು 3 ಕೋಟಿಗಳ ಒಂದು ಅಂದಾಜಿನ ಮೇಲೆ ಈ ಕಟ್ಟಡ ಶುರು ಮಾಡಿದ್ವಿ. ಇದಕ್ಕೆ ಪ್ರಥಮವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಡಿ.ವಿ. ರಾಘವೇಂದ್ರ ಅವರ ಒಂದು ಸಹಕಾರದ ಮೇಲೆ 2 ಕೋಟಿಗಳ ಅನುದಾನವನ್ನು ನಮ್ಗೆ ಕೊಟ್ಟಿದ್ರು. ಇದು ಪೂರ್ಣ, ನಮ್ಮ ಕಟ್ಟಡ ಇನ್ನು ಪೂರ್ಣ ಆಗಿಲ್ಲ, ಆದರೂ ಮಾಡಲೇಬೇಕಲ್ಲ ಮುಂದಿನ ದಿನಗಳಲ್ಲಿ. ಹಂಗಾಗಿ ಈ ಕಟ್ಟಡ ಉದ್ಘಾಟನೆ 14ನೇ ತಾರೀಕು ಆಗ್ತಾ ಇದೆ. ಅವರ ಸಹಕಾರದ ಮೇಲೆ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಅವರೇ ಯಡಿಯೂರಪ್ಪನವರೇ ಕಟ್ಟಡ ಉದ್ಘಾಟನೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಉದ್ಘಾಟನೆಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ಯಾಮಲ ಶಿವಶಂಕರಪ್ಪನವರು, ಈಶ್ವರ ಖಂಡ್ರೆ ಅವರು, ರಾಘವೇಂದ್ರ ಅವರು, ಎಲ್ಲ ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಮಾಜದೇ ಅಲ್ಲ ಬೇರೆ ಎಲ್ಲರಿಗೂ ಒಂದು ಅವಕಾಶ ಕೊಡುವಂತ ಕೆಲಸ ಆ ಒಂದು ಭವನದಲ್ಲಿ ಆಗ್ತಿದೆ. ನಮ್ಮ ವೀರಶೈವರು ಅಂದ್ರೆ ವೀರಶೈವರಿಗೆ ಅಲ್ಲ, ಎಲ್ಲರಿಗೂ ಸಾಮಾಜಿಕವಾಗಿ ಅದನ್ನ ಕೊಡುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕಾರಿ ತೀರ್ಮಾನ ಮಾಡಿ ಕೊಡ್ತಿದೆ.